ಗೈಸ್ ಬನ್ನಿ, ಇವತ್ತು ನಮ್ಮ ಸದಾಶಿವಪೇಟಲ್ಲಿರೋ 3 ಫೇಮಸ್ ಟೆಂಪಲ್ನ ತೋರಿಸ್ತೀವಿ. ನಮ್ಮ ಕಾರ್ತಿಕ್ ಅವ್ರು ಬಂದಿದ್ದಾರೆ ಹೈದರಾಬಾದಿಂದ. ಇವತ್ತು ಸ್ಪೆಷಲ್ಲಾಗಿ ಇವ್ರ ಸಂಬಂಧಿಗ ಸ್ಪೆಷಲ್ಲಾಗಿರೋ ವ್ಲಾಗ್ ಮಾಡ್ತಾಯಿದ್ದೀವಿ. ಬನ್ನಿ. ಸೊ ನಾವೀಗ ಫಸ್ಟು ಓಂಕಾರೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಈ ಟೆಂಪಲ್ ಸ್ಪೆಷಾಲಿಟಿ ಏನಂದರೆ 1740 ಸ್ಟಾರ್ಟ್ ಆಯಿತು ಕನ್ಸ್ಟ್ರಕ್ಷನ್ನು. 1740 ಸ್ಟಾರ್ಟ್ ಆಗಿ 1760 ಪ್ರತಿಷ್ಠಾಪನೆ ಮಾಡಿದ್ರು ನಮ್ಮ ಶಿವಲಿಂಗನ. ಆಗಿನಿಂದ ಇವರು ಅಲ್ಲಿ ಪೂಜೆನ ಡೈಲಿ ನಡ್ಸ್ಕೊಂಡ್ಬರ್ತಾರೆ. ಪ್ಲಸ್ ಇದ್ರದ್ದು ಏನು ಅದು ಲಿಂಗ ಇದೆ ಅಲ್ಲ, ನರ್ಮದಾ ನದಿಯಿಂದ ತೊಗೊಂಬಂದಿದ್ದು. ಪೇಶ್ವ ಕಾಲದಲ್ಲಿ ಇದನ್ನು ಕಟ್ಸಿದ್ದು. ಇದೇ ನೋಡಿ, ಇದು ಮೆಟ್ರೋ. ಡೈಲಿ ನಾನು ಇದೇ ಮೆಟ್ರೋಯಿಂದ ನಾವು ಆಫೀಸ್ಗೆ ಹೋಗೋದು. ಇದು ಛತ್ರಪತಿ ಸಂಭಾಜಿ ಉದ್ಯಾನ ಮೆಟ್ರೋ. ಸೊ ಇದು ಬೇಸಿಕಲಿ ಬ್ಲೂ ಲೈನ್. ರಾಮವಾಡಿಯಿಂದ ವನಾಸ್ ತನಕ ಇದೆ. ಇನ್ ಬಿಟ್ವೀನ್ ಒಂದು 15 ಸ್ಟೇಷನ್ಸ್ ಇದ್ದಾವೆ. ಸೊ ಅಡ್ಡಿಲ್ಲ, ಪುಣೆ ಮೆಟ್ರೋನು ಚೆನ್ನಾಗಿದೆ. ಪ್ಲಸ್ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಬ್ರಿಡ್ಜ್ ಇದೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಯಾಕಂದರೆ ಕ್ಯಾಮ್ರಾ ಅಲೋ ಇಲ್ಲ, ಹೆಂಗೋ ಕದ್ದು ಮುಚ್ಚಿ ಮಾಡಿ ತೋರಿಸ್ತೀನಿ ನಿಮಗೆ ಅಂತ. ಯಾಕಂದರೆ ಲಾಸ್ಟ್ ಟೈಮ್ ಕ್ಯಾಮ್ರಾ ತೊಗೊಂಡೋಗಿ ಸಿಕ್ಕೊಂಡಿದ್ದೀನಿ. ಅಡ್ಡಿಲ್ಲ, ನಿಮ್ಮ ಸಂಬಂಧ ನಾನು ಸಿಕ್ಕೊಳ್ತೀನಿ. ಈಗ ನಾವು ಓಂಕಾರೇಶ್ವರ ಟೆಂಪಲ್ಗೆ ಬಂದ್ವಿ. ಇದೆ ನೋಡಿ ನಮ್ಮ ಟೆಂಪಲ್ ಎಂಟ್ರೆನ್ಸು, ಬ್ಯಾಕ್ ಎಂಟ್ರೆನ್ಸು. ಫ್ರಂಟ್ ಎಂಟ್ರೆನ್ಸ್ ಆ ಸೈಡ್ ಬರುತ್ತೆ. ಸೊ ಈಗ ಒಳಗಡೆ ಹೋಗ್ತೀವಿ. ಈಗ ಬ್ಯಾಕ್ ಸೈಡಿಂದ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ. ಸೊ ಇದು ಮೇನ್ ಗೇಟು. ನಾವೀಗ ಬಂದಿದ್ದು ಬ್ಯಾಕಿಂದ. ಇದು ಮೇನ್ ಗೇಟ್. ಹಿಂಗಿದೆ ಎಂಟ್ರೆನ್ಸ್ ನೋಡಿ. ಬಯಸ್ಕಿಂತ ಮಾನಿಯ ನಾನು ಹೇಳಿದ್ವಲ್ಲ ಚಿಪಾಜಿ ಅಪ್ಪ. ಸಾರಿ ಫ್ರೆಂಡ್ಸ್, ಈಗ ಓಂಕಾರೇಶ್ವರ ಪರ್ಮಿಷನ್ ಕೊಡಲಿಲ್ಲ ಶೂಟ್ ಮಾಡೋಕ್ಕೆ. ಬಟ್ ಅದು ಒಂದೆರಡು ಕ್ಲಿಪ್ ಮಾಡಿದ್ದೀನಿ, ಅದನ್ನು ಹಾಕಿರ್ತೀನಿ ಆಲ್ರೆಡಿ ನೋಡಿ. ಈಗ ಅಲ್ಲೊಂದು ಬ್ರಿಡ್ಜ್ ಇದೆ, ಬ್ರಿಡ್ಜಿಂದ ನೀವು ವ್ಯೂ ತೋರಿಸ್ತೀನಿ. ಬನ್ನಿ ಹೋಗಿ. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ಮೂಟಾ ನದಿ. ಸ್ವಲ್ಪ ಹೊಲಸಿದೆ, ಯಾಕಂದರೆ ಇಲ್ಲಿ ಪುಣೆ ಕಂಪೇರ್ ಟು ಅದರ್ ಸಿಟೀಸ್ ಪುಣೆ ಸ್ವಲ್ಪ ಹೊಲಸಿದೆ. ನಾನು ನೋಡಿದ್ದೀನಿ. ಬಟ್ ಏನು ಮಾಡೋಕ್ಕೆ ಬರೋಲ್ಲ, ನಾವೇ ಸಿವಿಕ್ ಸೆನ್ಸ್ ನಮ್ಮದೇ ಜನ ತಪ್ಪದು. ಗೌರ್ಮೆಂಟ್ ಮೇಲೆ ಬ್ಲೇಮ್ ಹಾಕ್ತೀವಿ, ಅದು ಮಾಡ್ತೀವಿ. ಬಟ್ ಮೇನ್ ತಪ್ಪಿರೋದು ನಮ್ಮದೇ. ನಾವು ನಮ್ಮ ಸರೌಂಡಿಂಗ್ನ ಕ್ಲೀನಾಗಿ ಹಿಡ್ಕೊಂಡ್ರೆ ಎಲ್ಲ ಕ್ಲೀನಾಗುತ್ತೆ. ಬನ್ನಿ ಒಂದು ವ್ಯೂ ತೋರಿಸ್ತೀನಿ ಇಲ್ಲಿಂದ. ಡೈಲಿ ನೈಟ್ ಅದೇ ಬ್ರಿಡ್ಜ್ ಹೇಳಿದ್ದು ನಾನು. ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ, ಅಲ್ಲೇ ವಾಕಿಂಗ್ ಹೋಗೋದು. ಇದು ಸಂಭಾಜಿ ಮೆಟ್ರೋ. ಈ ಕಡೆ ಹೋದರೆ ನಿಮಗೆ PMC ಮೆಟ್ರೋ ಸಿಗುತ್ತೆ. ಇದೆ ನೋಡಿ ಮೆಟ್ರೋ. ಮತ್ತು ಕಾರ್ತಿಕ್, ಪುಣೆ ಬಗ್ಗೆ ನಿಮ್ದೇನು ವ್ಯೂ ಇದೆ? ಪುಣೆ ಹೆಂಗಿದೆ ಸಿಟಿ? ನಿಮ್ಮ ರಿಯಾಕ್ಷನ್? ಚಲೋ ಸಿಟಿ, ಬಟ್ ಕ್ಲೀನ್ ಇಲ್ಲ, ಅದಕ್ಕೇನಂತೀರ? ಕ್ಲೀನಿನೆಸ್ ಅಂತೂ ಇಂಡಿಯಾದಾಗ ಎಲ್ಲೂ ಇಲ್ಲ. ಹಾಂ, ಇಟ್ ಡಿಪೆಂಡ್ಸ್ ಅಪಾನ್ ದ ಮೆಂಟಾಲಿಟಿ ವೆರಿ ಇಷ್ಟೇ. ಹೌದಾ? ನಿಮ್ಮ ಹೈದರಾಬಾದ್ ಹೆಂಗಿದೆ ಮತ್ತೆ? ಹೈದರಾಬಾದ್ನು ಈಗ ಭಾಳ ಡೆವಲಪ್ ಆಗ್ಯದ ಕ್ಲೀನಿನೆಸ್ನಾಗೆ. ಹಾಂ, KCR ಬಂದ್ಮೇಲೆಯಿಂದ ಭಾಳ ಡೆವಲಪ್ ಆಗಿತ್ತು ಅದು. ಆ್ಯಂಡ್ ನನ್ನ ಪ್ರಕಾರ ಬೆಂಗಳೂರು ಬೆಸ್ಟ್. ಕ್ಲೀನ್ನೆಸ್ ಆಯಿತು, ವೆದರ್ ಆಯಿತು, ಏರ್ ಕ್ವಾಲಿಟಿ ತುಂಬ ನಂಬರ್ ಒನ್. ಬೆಂಗಳೂರು ಆದರೆ ಪುಣೆ ಬೆಂಗಳೂರಿನಾಗ ಬೇರೆ ಯಾವ ಸಿಟಿದಾಗ ನೋಡ್ಕೊಂಡ್ರು ಬೆಂಗಳೂರದಾಗ ಟ್ರಾಫಿಕ್ ಬಿಡು, ಹೊಲಸು ಹೇಳ್ತದೆ. ನಾನು ಕ್ಲೀನಿನೆಸ್ ಬಗ್ಗೆ ಮಾತಾಡ್ತಾರೆ. ಇಲ್ಲ, ಬೆಂಗಳೂರು ಕ್ಲೀನ್ ಇದೆ. ನಾನು ನೋಡಿ ಪ್ರಕಾರ ನೀವು ಹೋಗಿಲ್ಲ ಅನ್ಸುತ್ತೆ. ಒಂದ್ಸಲ ಬೆಂಗಳೂರಿಗೆ ಹೋಗಿನಪ್ಪ. ನಾನು ಇದ್ದೆ ಅಲ್ಲಿ 1 ವರ್ಷ. ಹೈದ್ರಾಬಾದ್ ನಾವಿದ್ದು ಏರಿಯಾ ಭಾಳ ಚಲೋ ಏರಿಯಾ. ನಾವು ಹೈಟೆಕ್ ಸಿಟಿನಾಗ ಇರ್ತೀವಿ ಹೈದ್ರಾಬಾದಾಗ. ಅದೇ ನಿಮ್ಮ ಬಗ್ಗೆ ಹೇಳಿ, ನಮ್ಮ ಪ್ರೇಕ್ಷಕರಿಗೆ ಏನಂತೀರ? ನಿಮ್ಮ ಡೀಟೇಲ್ಸ್ ಹೇಳಿ, ಹಿಸ್ಟ್ರಿ, ಬ್ಯಾಕ್ಗ್ರೌಂಡು. ನನ್ನ ಡೀಟೇಲ್ಸಾ? ನನ್ನ ಹೆಸರು ಕಾರ್ತಿಕ. ಹಾಂ, ಆಮೇಲೆ ಚಾರ್ಟೆಡ್ ಅಕೌಂಟೆಂಟ್. ಹಾಂ, ಆಗಿದೆ. ಏನು ಎಕ್ಸಾಮ್ ಆಗ್ಬೇಕೇನು? ಆಗ್ತಾ ಇದ್ದೀನಿ. ಅದು ಇಂಪಾರ್ಟೆಂಟ್. ಆಗಿ ಅಂತ ಹೇಳ್ಬೇಕು. ನೀರ ಕುಡಿಯಂಬ. ಇದೆ ನೋಡಿ ಫ್ರೆಂಡ್ಸ್, ನೀರ ನಮ್ಮ ಸಿಂಧಿ ಗಿಡದಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡ್ತಾರೆ. ಬಾಡಿಗೆ ತುಂಬ ಬೆಸ್ಟ್ ಇದು. ಕಾರ್ತಿಕ್ ಹೆಂಗಿದೆ ಟೇಸ್ಟ್? ಸೂಪರ್. ಕಾರ್ತಿಕ್ ಪೇಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಮ್ಮ ಮೆಟ್ರೋ ತುಂಬ ಸ್ಲೋ ಇದೆ. ಅಡ್ಡಿದೆ, ಅದು ಕಾರ್ತಿಕ್ಕಿಂತ ಫಾಸ್ಟ್. ಈಗ ನಾವು ದಗಡು ಸೆಟ್ ಹಲ್ವಾಯಿ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಒನ್ ಆಫ್ ದ ಮೋಸ್ಟ್ ಪುಣೆಸ್ ನಂಬರ್ 1 ಸ್ಪಾಟ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಯಾರು ಬಾಲ್ ಗಂಗಾಧರ್ ತಿಲಕ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಪುಣೆಯಲ್ಲಿ
ಆ್ಯಕ್ಚುಲಿ ಗಣಪತಿ ಪ್ರತಿಷ್ಠಾಪನಾ ಈಗ ಗಣಪತಿ ಹಬ್ಬಕ್ಕೆ ಇಡ್ತೇವಲ್ಲ ಅದು ಬಂದಿದ್ದೇ ಅವರಿಂದ ಮುಂಬೈಯಿಂದ, ಪುಣೆಯಿಂದನೇ ಸ್ಟಾರ್ಟ್ ಆಗಿದೆ. ದಗಡು ಸೈಡ್ ಹತ್ತಿರ ಬಂದ್ವಿ, ಬಟ್ ಆನ್ ದಿ ವೇ ನಮ್ಗೆ ಇನ್ನೊಂದು ಟೆಂಪಲ್ ಸಿಕ್ತಿದ್ದು, ತೋರಿಸ್ತೀನಿ ನೋಡಿ. ಸೊ ಇದು ಜೋಗೇಶ್ವರಿ ಟೆಂಪಲ್ ಅಂತ, ಪುಣೆ ಊರಿನ ಗ್ರಾಮ ದೇವತೆ. ಸೊ 16th ಸೆಂಚುರಿಯಲ್ಲಿ ಇದನ್ನು ಕಟ್ಟಿದ್ದಾರೆ. ಸೊ ಆವಾಗಿನ ನಿರ್ಮಠದಲ್ಲಿ ಎಲ್ಲ ಅದನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಜನ. ಸೊ ಇದನ್ನು ನೀವು ನೋಡಿದರೆ ಅಂತೀರ, ಶಾಕ್ ಆಗ್ತಾರೆ, ಅಷ್ಟು ಹಳೆ ಟೆಂಪಲ್ ಇದು. ಸೊ ಈಗ ಒಳಗಡೆ ಹೋಗಿ ತೋರಿಸ್ತೀನಿ. ಕ್ಯಾಮ್ರಾ ಎಲ್ಲ ಇರೋದು ಗೊತ್ತಿಲ್ಲ, ಫಸ್ಟ್ ಕೇಳ್ತೀನಿ, ಬಟ್ ಹೊರಗಡೆ ಏನಾದ್ರು ತೋರಿಸ್ತಾ ಇದ್ದೀನಿ ನೋಡಿ. ಗ್ರಾಮ ದೇವತೆ. ಸೊ ಶಿವಾಜಿ ಮಹಾರಾಜರ ಕಾಲದಿಂದ ಟೆಂಪಲ್ನ ಪೂಜಿಸ್ಕೊಂಡು ಬರ್ತಾ ಇದ್ದಾರೆ. ಜೋಗೇಶ್ವರಿ ಟೆಂಪಲ್. ಸೊ ಇದು ಟೆಂಪಲ್ ಎಷ್ಟು ಇದೆ, ಒಂದು ನಿಮಿಷ ಪಾಸ್ ಮಾಡ್ಕೊಂಬಿಡಿ. ಭಾಳ ಹಳೆ ಕಾಲದ ಟೆಂಪಲ್ ಇದೆ ನೋಡಿ. ಪೇಶ್ವ ಕಾಲದಲ್ಲಿ ಕಟ್ಟಿಸಿರುವಂಥ ಟೆಂಪಲ್ ಇದು. ಫ್ರೆಶ್ ಎಲ್ಲ ಹಳೆ ಕಾಲದ ಬಿಲ್ಡಿಂಗ್ ಇದು. ಚೇಂಜ್ ಆಗಿದೆ. ಇದು ಶಿವ ಟೆಂಪಲ್. ಇಲ್ಲಿ ಗಣಪತಿ ಟೆಂಪಲ್ ಇದೆ. ದೇವಿಯ ದರ್ಶನ ಮಾಡ್ಬೋದು. ಸೊ ಫ್ರೆಂಡ್ಸ್, ಈಗ ನಿಮಗೆ ಜೋಗೇಶ್ವರಿ ಟೆಂಪಲ್ ತೋರಿಸ್ದೆ. ಈಗ ದಗಡು ಸೈಡ್ ಥರ ಹೋಗ್ತಾ ಇದ್ದೀವಿ, ದಗಡು ಸೈಡ್ ಟೆಂಪಲ್. ಸೊ ನಮ್ಮ ಕಾರ್ತಿಕ್ ಅವರು ಪುಣೆಯಲ್ಲಿ ತುಂಬ ಎಕ್ಸ್ಪ್ಲೋರ್ ಮಾಡಿಬಿಟ್ಟಿದ್ದಾರೆ. ಹೇಳಿ ಕಾರ್ತಿಕ್, ಇಲ್ಲಿ ನೋಡಿ ಕ್ಯಾಮ್ರಾ ನೋಡಿ, ಹೇಳಿ ಕಾರ್ತಿಕ್. ಹೌದು, ಭಾಳ ಎಕ್ಸ್ಪ್ಲೋರ್ ಮಾಡಿದ್ವಿ. ಇದೊಂದೇ ಅಲ್ಲ, ನಾವು ರಾಜಗಢಗೆ ಹೋಗಿದ್ವಿ, ಶಾರ್ಟ್ಕಟಲ್ಲಿ ಹೋಗ್ತಾ ಇದ್ದೀವಿ. ನಿಮ್ಗೊಂದಿನ ನಾವು ರಾಜಗಢಗೂ ಹೋಗ್ತೀವಿ, ಅದನ್ನು ಬ್ಲಾಗ್ ಮಾಡಿ ಹಾಕ್ತೀವಿ. ಇಡೀ ನಿಮ್ಮ ಪುಣೆ ಹಿಸ್ಟ್ರಿ ಎಲ್ಲ ಫುಲ್ ತೋರಿಸ್ತೀವಿ. ಸೊ ಹೀಗೆ ಸ್ವಲ್ಪ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ. ಅದೇ ಅದು ಬಿಟ್ಟರೆ ನಮ್ಗೆ ಏನು ಕೇಳಲ್ಲ ನಿಮಗೆ. ಸೊ ಫ್ರೆಂಡ್ಸ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ದಗಡು ಸೈಡ್ ದರ್ಶನ ಟೆಂಪಲ್. ಲೈನ್ ನೋಡಿ ಹೆಂಗಿದೆ, ಬನ್ನಿ ಹೋಗೋಣ. ಹಲೋ, ಯಾಕೆ ನೋಡಿ ಫ್ರೆಂಡ್ಸ್, ಇದೆ ದಗಡು ಸೈಡ್ ಗೋಪುರ, ರಶ್ ನೋಡ್ಬೋದು. ಸೊ ಈಗ ದಗಡು ಸೈಡ್ ಮೇನ್ ಎಂಟ್ರೆನ್ಸಲ್ಲಿ ಬಂದಿದ್ದೀವಿ. ಇದೆ ನೋಡಿ ದಗಡು ಸೈಡ್. ಓಹೋ, ಮೇನ್ ರೋಡ್ ಇದೆ ಇದು. ಒನ್ ಆಫ್ ದ ಇದು ತುಂಬ ರಶ್ ಇರುತ್ತೆ ಇಲ್ಲಿ, ನೋಡ್ಬೋದು. ಇಲ್ಲಿ ಟಿಕೆಟ್ ಕೌಂಟರು, ಅಂದರೆ VIP ದರ್ಶನ ಟಿಕೆಟ್ ಇಲ್ಲಿ ಸಿಗುತ್ತೆ. ಸೊ ಇದೆ ನೋಡಿ ನಮ್ಮ ಪುಣೆದು ಒನ್ ಆಫ್ ದ ಮೋಸ್ಟ್ ಫೇಮಸ್ ದಗಡು ಸೈಡ್ ಟೆಂಪಲ್. ಸೊ ಈ ಟೆಂಪಲ್ ಗೊತ್ತಲ್ಲ, ನಮ್ಮ ಬಾಲಗಂಗಾಧರ ತಿಲಕ್ ಅವರು ಸ್ವತಂತ್ರ ಸ್ಥಾಪನೆ ಮಾಡಿದ್ದು. ಆಗಿನ ಕಾಲದಿಂದನೇ ಇಲ್ಲಿ ನಮ್ಮದು ಇದು ಸ್ಟಾರ್ಟ್ ಆಯಿತು, ಗಣಪತಿ ಪ್ರತಿಷ್ಠಾಪನಾ ಏನಿದೆ. ಸೊ ಏರಿಯಾ ವೈಸ್ ಗಣಪತಿ ಆಯಿತು, ಎಲ್ಲ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರು. ಕಾರ್ತಿಕ್, ಹೆಂಗೈತೆ ದರ್ಶನ? ಈಗ ಎಲ್ಲಿ ಪಯಣ? ಈಗ ನೀವು ಹೇಳಿ, ನೆಕ್ಸ್ಟ್ ಸ್ಟಾಪ್ ನಾವಿರೋ ಮಠ. ವಡಾಪಾವ್ ಮತ್ತೇನೋ ಅಂದ್ರಿ? ವಡಾಪಾವ್ ತಿನ್ಬೇಕು. ವಡಾಪಾವ್ ಪುಣೆಯಲ್ಲಿ ಎಷ್ಟು ಫೇಮಸ್ ಅಂತ ಹೇಳಿ ಸ್ವಲ್ಪ. ವಡಾಪಾವ್ ಮಿಸಲ್ ಪಾವ್, ವಡಾಪಾವ್ ಅವೆರಡೇ ಜೀವನ ಇಲ್ಲಿ. ಅದು ಬಿಟ್ರೆ ನಮ್ಮ ಮಠನೇ ನಮ್ಗೆ ಗೊತ್ತಿಲ್ಲ. ಅವೆರಡೇ ಇಲ್ಲಿ. ಮುಂಜಾನೆ ಟಿಫಿನು, ಊಟ, ಲಂಚ್, ಡಿನ್ನರ್ ಅಲ್ಲ ಅದೇ. ಇಲ್ಲೊಂದು ಟೆಂಪಲ್ ಇದೆ ನೋಡಿ ಫ್ರೆಂಡ್ಸ್, ಹಳೆಕಾಲ ಟೆಂಪಲ್. ಒಳಗೆ ಹೋಗ್ತಾ ಇಲ್ಲ, ಯಾಕಂದ್ರೆ ಲೇಟ್ ಆಗಿದೆ ಅದಕ್ಕೆ. ಮತ್ತು ಕಾರ್ತಿಕ್
ಏನಂತಾರೆ ಗೋಪುರ ಬಗ್ಗೆ ಹೆಂಗಿದೆ ರಿಯಾಕ್ಷನ್ ಹೆಂಗಿದೆ ಚೆನ್ನಾಗಿದೆನಾ ಕ್ವಾಲಿಟಿ ಹೆಂಗೆ ಅನ್ನಿಸ್ತಾ ಇದೆ ಮೊದಲೇ ವಡಾಪಾವ್ ತಿನ್ನಿಸಿ. ಸೊ ಫ್ರೆಂಡ್ಸ್ ಈಗ ನಮ್ಮ ಜಿಮ್ ಬರುತ್ತೆ ನಮ್ಮ ಜಿಮ್ ತೋರಿಸ್ತೀನಿ ನಿಮಗೆ ಇಲ್ಲೇ ಇದೆ ಮುಂದೆ ಎಸ್ ಇದೆ ನೋಡಿ ನಮ್ಮ ಜಿಮ್ಮು ಹಿಂಗೆ ಒಳಗಡೆ ಹೋದರೆ ಆಮೇಲೆ ಬರೋಣ ಬೇಡ ಬರ್ಬೇಕಲ್ಲ ಹೆಂಗಿದ್ರಿ ಓಕೆ ಬರ್ತೀನಿ ಈಗ ಎಸ್ ಫ್ರೆಂಡ್ಸ್ ನಮ್ಮ ಮಠ ಬಂತೀಗ ಸೊ ಈ ವ್ಲಾಗ್ನ ಎಂಡ್ ಮಾಡೋ ಸಮಯ ಬಂತು ಸೊ ಹಂಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಿಮಗೆ ತೋರಿಸ್ತೀನಿ ಈ ವಿಡಿಯೋಲಿ ಇಷ್ಟೇ ಬಾಯ್